ಚಿತ್ರದುರ್ಗದ ನಾಯಕನಹಟ್ಟಿಯ ಐತಿಹಾಸಿಕ ಶ್ರೀ ಗುರು ತಿಪ್ಪೇರುದ್ರಸ್ವಾಮಿಯ ದೊಡ್ಡ ರಥೋತ್ಸವ ಅದ್ದೂರಿಯಾಗಿ ನೆರವೇರಿದೆ. ಲಕ್ಷ ಸಂಖ್ಯೆಯಲ್ಲಿ ಭಕ್ತರು ಭಾಗಿಯಾಗಿದ್ದು ತಿಪ್ಪೇರುದ್ರಸ್ವಾಮಿ ಕೃಪೆಗೆ ಪಾತ್ರರಾದರು. ನಾಯಕನಹಟ್ಟಿ ತಿಪ್ಪೇರುದ್ರಸ್ವಾಮಿ ರಥೋತ್ಸವ. ಪವಾಡ ಪುರುಷನ ಜಾತ್ರೆಗೆ ಹರಿದು ಬಂದ ಜನಸಾಗರ. ಕಣ್ಣು ಹಾಯಿಸಿದಷ್ಟು ದೂರ ಜನ, ಎಲ್ಲೆಲ್ಲೂ ಭಕ್ತ ಸಾಗರ. ಲಕ್ಷಾಂತರ ಜನರ ಮಧ್ಯೆ ಸಾಗಿ ಬರ್ತಿರೋ ರಥ. ಇದು ಚಿತ್ರದುರ್ಗ ಜಿಲ್ಲೆ ಚಳ್ಳಕೆರೆ ತಾಲೂಕಿನ ನಾಯಕನಹಟ್ಟಿ ಶ್ರೀ ಗುರು ತಿಪ್ಪೇರುದ್ರಸ್ವಾಮಿ ರಥೋತ್ಸವದ ವೈಭವ. ಬುಡಕಟ್ಟು ಸಾಂಸ್ಕೃತಿಕ ಆಚರಣೆಗಳ ವಿಶಿಷ್ಟ ಪರಿಚಯ ಎಂದೇ ಖ್ಯಾತಿ ಪಡೆದಿರುವ ನಾಯಕನಹಟ್ಟಿಯ ತಿಪ್ಪೇರುದ್ರಸ್ವಾಮಿಯ ವೈಭವದ ದೊಡ್ಡ ರಥೋತ್ಸವ ಲಕ್ಷಾಂತರ ಭಕ್ತಾದಿಗಳ ಸಮ್ಮುಖದಲ್ಲಿ ವಿಜೃಂಭಣೆಯಿಂದ ನೆರವೇರಿತು. ವಿಶೇಷ ಏನಿಲ್ಲ, ಪಾಲ್ಗುಣ ಮಾಸ ಚಿತ್ರನಕ್ಷತ್ರದಲ್ಲಿ ನಾವು ಯಾಕೆ ನಡೆಸ್ತೀವಿ ಅಂದರೆ ಸ್ವಾಮೀಜಿ ಐಕ್ಯವಾದ ದಿನ ಆಗಿರೋದ್ರಿಂದ ಅವರ ನೆನಪಿಗೋಸ್ಕರ ಈ ದಿನವೇ ನಾವು ಆ ಪಾಲ್ಗುಣ ಚಿತ್ರನಕ್ಷತ್ರದಲ್ಲೇ ನಾವು ರಥೋತ್ಸವ ಹಮ್ಮಿಕೊಂಡು ನಡೆಸ್ಕೊಂಡು ಬರ್ತಾಯಿದ್ದೀವಿ. ಮೊದಲಿಂದಲೂ ಹಿರಿಯರ ಕಾಲದಲ್ಲಿ ನಡೆಸ್ಕೊಂಡು ಬರ್ತಾಯಿದ್ದೀವಿ. ಸೊ ಕರ್ನಾಟಕದಾದ್ಯಂತ ಬರ್ತಾರೆ, ಆಂಧ್ರದಿಂದ ಬರ್ತಾರೆ, ಹೊರ ರಾಜ್ಯಗಳು ಮತ್ತು ಹೊರ ದೇಶಗಳಿಂದಲೂ ಇದು ಭಕ್ತರೇ ಬರ್ತಾರೆ. 50 ಅಡಿ ಎತ್ತರದ ತೇರು ರಥಬೀದಿಯಿಂದ ಪಾದಗಟ್ಟಿಯವರೆಗೆ ಚಲಿಸುವಾಗ ಭಕ್ತರು ರಥಕ್ಕೆ ಬಾಳೆಹಣ್ಣು, ಹೂವು, ಬೆಲ್ಲವನ್ನು ಸಮರ್ಪಿಸಿ ತಮ್ಮ ಇಷ್ಟಾರ್ಥವನ್ನು ಈಡೇರಿಸುವಂತೆ ಭಕ್ತಿಪೂರ್ವಕವಾಗಿ ಪ್ರಾರ್ಥಿಸಿದರು. ಶ್ರೀ ತಿಪ್ಪೇರುದ್ರಸ್ವಾಮಿಗೆ ಜಯವಾಗಲಿ, ಕಾಯಕ ಯೋಗಿಗೆ ಜಯವಾಗಲಿ ಎನ್ನುವ ಘೋಷವನ್ನು ಕೂಗಿದರು. ಲೋಕ ಕಲ್ಯಾಣಕ್ಕಾಗಿ ಅವರು ಮಾಡಿರ್ತಕ್ಕಂಥ ಕೆಲಸ ಕಾರ್ಯಗಳು ಇಂದಿಗೂ ಕೂಡ ನಮ್ಮ ಕಣ್ಣ ಮುಂದೆ ಇವೆ. ಜನರಿಗೆ ಬರಬಿದ್ದಂಥ ಸಂದರ್ಭದಲ್ಲಿ, ನೀರಿನ ತೊಂದರೆ ಆದಂಥ ಸಂದರ್ಭದಲ್ಲಿ ಕೆರೆಕಟ್ಟೆಗಳನ್ನು ಕಟ್ಟಿಸೋದಷ್ಟೇ ಅಲ್ಲದೆ ಪಶು ಪ್ರಾಣಿ ಪಕ್ಷಿಗಳಿಗೂ ಕೂಡ ದಯವನ್ನು ತೋರಿಸಿರ್ತಕ್ಕಂಥವರು ಶ್ರೀ ಗುರು ತಿಪ್ಪೇರುದ್ರಸ್ವಾಮಿಯವರು. ನಾಯಕನಹಟ್ಟಿಯಲ್ಲಿ ನಡೆಯುವ ಶ್ರೀ ತಿಪ್ಪೇರುದ್ರಸ್ವಾಮಿ ಜಾತ್ರೆಯು ಮಧ್ಯ ಕರ್ನಾಟಕದ ಅತಿದೊಡ್ಡ ಜಾತ್ರೆಗಳಲ್ಲಿ ಒಂದಾಗಿದೆ. ಈ ಜಾತ್ರೆಗೆ ಆಂಧ್ರ ಪ್ರದೇಶ, ತಮಿಳುನಾಡಿನಿಂದಲೂ ಭಕ್ತಾದಿಗಳು ಆಗಮಿಸುತ್ತಾರೆ. ಜಾತಿ ಭೇದ ಮರೆತು ಭಕ್ತಿಯ ಪರಾಕಾಷ್ಠೆ ಮೆರೆಯುತ್ತಾರೆ. ಗುರು ತಿಪ್ಪೇರುದ್ರಸ್ವಾಮಿಗಳು ನಾಯಕನಹಟ್ಟಿಗೆ ಬರುವ ವೇಳೆ ಕತ್ತಲಾಗಿದ್ದರಿಂದ ಕೊಬ್ಬರಿಯನ್ನು ಸುಡುತ್ತಾ ಆ ಬೆಳಕಿನಲ್ಲಿ ಬಂದರು ಎಂಬ ನಂಬಿಕೆ ಇರೋದ್ರಿಂದ ಕೊಬ್ಬರಿ ಸುಟ್ಟರೆ ನಮ್ಮ ಬಾಳು ಬೆಳಕಾಗುತ್ತೆ, ಹರಕೆ ಈಡೇರುತ್ತೆ ಅನ್ನೋ ನಂಬಿಕೆ ಇಂದಿಗೂ ಜೀವಂತವಾಗಿದೆ. ಕೊಬ್ಬರಿ ಇಲ್ಲಿನ ವಿಶೇಷ ಪದ್ಧತಿಗಳಲ್ಲಿ ಒಂದು ಅಂತಂದರೆ ಕೊಬ್ಬರಿಯನ್ನು ಸುಡ್ತಕ್ಕಂಥದ್ದು. ಕೊಬ್ಬರಿ ಯಾಕೆ ಸುಡ್ತಾರೆ ಅಂತಂದರೆ ತಿಪ್ಪೇರುದ್ರ ಸ್ವಾಮಿಯವರು ನಾಯಕನಹಟ್ಟಿ ಕ್ಷೇತ್ರಕ್ಕೆ ಬರಬೇಕಾದ್ರೆ ಕೊಬ್ಬರಿಯನ್ನು ಸುಡ್ತಾ ಕೊಬ್ಬರಿಯ ಬೆಳಕಿನಲ್ಲಿ ನಾಯಕನಹಟ್ಟಿಗೆ ಬಂದರು ಅನ್ನೋ ಒಂದು ಸಂಪ್ರದಾಯ ಇರೋದ್ರಿಂದ ಕೊಬ್ಬರಿಯನ್ನು ವಿಶೇಷವಾಗಿ ಸುಡೋದ್ರ ಮೂಲಕ ಇಲ್ಲಿನ ಜನರು ತಮ್ಮ ಹರಕೆಯನ್ನು ತೀರಿಸ್ಕೊಳ್ತಾರೆ. ವಿಶೇಷವಾಗಿ ನವ ದಂಪತಿಗಳು ಕೂಡ ಇಲ್ಲಿನ ಒಂದು ರಥವನ್ನು ನೋಡಲಿಕ್ಕೆ ಬರ್ತಾರೆ. ಯಾಕೆಂದರೆ ಕಳಶ ನೋಡೋದ್ರ ಮೂಲಕ ಸಂತಾನ ಭಾಗ್ಯ ಸಿಗುತ್ತೆ ಅನ್ನೋ ಒಂದು ನಂಬಿಕೆ. ನಾಯಕನಹಟ್ಟಿಯ ದೊಡ್ಡ ರಥೋತ್ಸವ ಬಹಳ ಸಂಭ್ರಮ ಸಡಗರದೊಂದಿಗೆ ಅದ್ದೂರಿಯಾಗಿ ನೆರವೇರಿದ್ದು ಲಕ್ಷಾಂತರ ಭಕ್ತರು ಸಾಕ್ಷಿಯಾಗಿದ್ದರು. ವೀರೇಶ್ ವಿ, ಚಳ್ಳಕೆರೆ, ರಿಪಬ್ಲಿಕ್ ಕನ್ನಡ, ಚಿತ್ರದುರ್ಗದ ನಾಯಕನಹಟ್ಟಿಯ ಐತಿಹಾಸಿಕ ಶ್ರೀ ಗುರು ತಿಪ್ಪೇರುದ್ರಸ್ವಾಮಿಯ ದೊಡ್ಡ ರಥೋತ್ಸವ ಅದ್ದೂರಿಯಾಗಿ ನೆರವೇರಿದೆ. ಲಕ್ಷ ಸಂಖ್ಯೆಯಲ್ಲಿ ಭಕ್ತರು ಭಾಗಿಯಾಗಿದ್ದು ತಿಪ್ಪೇರುದ್ರಸ್ವಾಮಿ ಕೃಪೆಗೆ ಪಾತ್ರರಾದರು. ನಾಯಕನಹಟ್ಟಿ ತಿಪ್ಪೇರುದ್ರಸ್ವಾಮಿ ರಥೋತ್ಸವ. ಪವಾಡ ಪುರುಷನ ಜಾತ್ರೆಗೆ ಹರಿದು ಬಂದ ಜನಸಾಗರ. ಕಣ್ಣು ಹಾಯಿಸಿದಷ್ಟು ದೂರ ಜನ, ಎಲ್ಲೆಲ್ಲೂ ಭಕ್ತ ಸಾಗರ. ಲಕ್ಷಾಂತರ ಜನರ ಮಧ್ಯೆ ಸಾಗಿ ಬರ್ತಿರೋ ರಥ. ಇದು ಚಿತ್ರದುರ್ಗ ಜಿಲ್ಲೆ ಚಳ್ಳಕೆರೆ ತಾಲೂಕಿನ ನಾಯಕನಹಟ್ಟಿ ಶ್ರೀ ಗುರು ತಿಪ್ಪೇರುದ್ರಸ್ವಾಮಿ ರಥೋತ್ಸವದ ವೈಭವ. ಬುಡಕಟ್ಟು ಸಾಂಸ್ಕೃತಿಕ ಆಚರಣೆಗಳ ವಿಶಿಷ್ಟ ಪರಿಚಯ ಎಂದೇ ಖ್ಯಾತಿ ಪಡೆದಿರುವ ನಾಯಕನಹಟ್ಟಿಯ ತಿಪ್ಪೇರುದ್ರಸ್ವಾಮಿಯ ವೈಭವದ ದೊಡ್ಡ ರಥೋತ್ಸವ ಲಕ್ಷಾಂತರ ಭಕ್ತಾದಿಗಳ ಸಮ್ಮುಖದಲ್ಲಿ ವಿಜೃಂಭಣೆಯಿಂದ ನೆರವೇರಿತು. ವಿಶೇಷ ಏನಿಲ್ಲ, ಪಾಲ್ಗುಣ ಮಾಸ ಚಿತ್ರನಕ್ಷತ್ರದಲ್ಲಿ ನಾವು ಯಾಕೆ ನಡೆಸ್ತೀವಿ ಅಂದರೆ ಸ್ವಾಮೀಜಿ ಐಕ್ಯವಾದ ದಿನ ಆಗಿರೋದ್ರಿಂದ ಅವರ ನೆನಪಿಗೋಸ್ಕರ ಈ ದಿನವೇ ನಾವು ಆ ಪಾಲ್ಗುಣ ಚಿತ್ರನಕ್ಷತ್ರದಲ್ಲೇ ನಾವು ರಥೋತ್ಸವ ಹಮ್ಮಿಕೊಂಡು ನಡೆಸ್ಕೊಂಡು ಬರ್ತಾಯಿದ್ದೀವಿ. ಮೊದಲಿಂದಲೂ ಹಿರಿಯರ ಕಾಲದಲ್ಲಿ ನಡೆಸ್ಕೊಂಡು ಬರ್ತಾಯಿದ್ದೀವಿ. ಸೊ ಕರ್ನಾಟಕದಾದ್ಯಂತ ಬರ್ತಾರೆ, ಆಂಧ್ರದಿಂದ ಬರ್ತಾರೆ, ಹೊರ ರಾಜ್ಯಗಳು ಮತ್ತು ಹೊರ ದೇಶಗಳಿಂದಲೂ ಇದು ಭಕ್ತರೇ ಬರ್ತಾರೆ. 50 ಅಡಿ ಎತ್ತರದ ತೇರು ರಥಬೀದಿಯಿಂದ ಪಾದಗಟ್ಟಿಯವರೆಗೆ ಚಲಿಸುವಾಗ ಭಕ್ತರು ರಥಕ್ಕೆ ಬಾಳೆಹಣ್ಣು, ಹೂವು, ಬೆಲ್ಲವನ್ನು ಸಮರ್ಪಿಸಿ ತಮ್ಮ ಇಷ್ಟಾರ್ಥವನ್ನು ಈಡೇರಿಸುವಂತೆ ಭಕ್ತಿಪೂರ್ವಕವಾಗಿ ಪ್ರಾರ್ಥಿಸಿದರು. ಶ್ರೀ ತಿಪ್ಪೇರುದ್ರಸ್ವಾಮಿಗೆ ಜಯವಾಗಲಿ, ಕಾಯಕ ಯೋಗಿಗೆ ಜಯವಾಗಲಿ ಎನ್ನುವ ಘೋಷವನ್ನು ಕೂಗಿದರು.
ಲೋಕ ಕಲ್ಯಾಣಕ್ಕಾಗಿ ಅವ್ರು ಮಾಡಿರ್ತಕ್ಕಂಥ ಕೆಲಸ ಕಾರ್ಯಗಳು ಇಂದಿಗೂ ಕೂಡ ನಮ್ಮ ಕಣ್ಣು ಮುಂದೆ ಇವೆ. ಜನರಿಗೆ ಬರಬಿದ್ದಂಥ ಸಂದರ್ಭದಲ್ಲಿ, ನೀರಿನ ತೊಂದರೆ ಆದಂಥ ಸಂದರ್ಭದಲ್ಲಿ ಕೆರೆಕಟ್ಟೆಗಳನ್ನು ಕಟ್ಟಿಸೋದಷ್ಟೇ ಅಲ್ಲದೆ ಪಶು ಪ್ರಾಣಿ ಪಕ್ಷಿಗಳಿಗೂ ಕೂಡ ದಯವನ್ನು ತೋರಿಸಿರ್ತಕ್ಕಂಥವರು ಶ್ರೀ ಗುರು ತಿಪ್ಪೇರುದ್ರ ಸ್ವಾಮಿಯವರು. ನಾಯಕನಹಟ್ಟಿಯಲ್ಲಿ ನಡೆಯುವ ಶ್ರೀ ತಿಪ್ಪೇರುದ್ರಸ್ವಾಮಿ ಜಾತ್ರೆಯು ಮಧ್ಯ ಕರ್ನಾಟಕದ ಅತಿದೊಡ್ಡ ಜಾತ್ರೆಗಳಲ್ಲಿ ಒಂದಾಗಿದೆ. ಈ ಜಾತ್ರೆಗೆ ಆಂಧ್ರ ಪ್ರದೇಶ, ತಮಿಳುನಾಡಿನಿಂದಲೂ ಭಕ್ತಾದಿಗಳು ಆಗಮಿಸುತ್ತಾರೆ. ಜಾತಿ ಭೇದ ಮರೆತು ಭಕ್ತಿಯ ಪರಾಕಾಷ್ಠೆ ಮೆರೆಯುತ್ತಾರೆ. ಗುರು ತಿಪ್ಪೇರುದ್ರ ಸ್ವಾಮಿಗಳು ನಾಯಕನಹಟ್ಟಿಗೆ ಬರುವ ವೇಳೆ ಕತ್ತಲಾಗಿದ್ದರಿಂದ ಕೊಬ್ಬರಿಯನ್ನು ಸುಡುತ್ತಾ ಆ ಬೆಳಕಿನಲ್ಲಿ ಬಂದರು ಎಂಬ ನಂಬಿಕೆ ಇರೋದ್ರಿಂದ ಕೊಬ್ಬರಿ ಸುಟ್ಟರೆ ನಮ್ಮ ಬಾಳು ಬೆಳಕಾಗುತ್ತೆ, ಹರಕೆ ಈಡೇರುತ್ತೆ ಅನ್ನೋ ನಂಬಿಕೆ ಇಂದಿಗೂ ಜೀವಂತವಾಗಿದೆ. ಕೊಬ್ಬರಿ ಇಲ್ಲಿನ ವಿಶೇಷ ಪದ್ಧತಿಗಳಲ್ಲಿ ಒಂದು ಅಂತಂದರೆ ಕೊಬ್ಬರಿಯನ್ನು ಸುಡ್ತಕ್ಕಂಥದ್ದು. ಕೊಬ್ಬರಿ ಯಾಕೆ ಸುಡ್ತಾರೆ ಅಂತಂದರೆ, ಶ್ರೀ ತಿಪ್ಪೇರುದ್ರ ಸ್ವಾಮಿಯವರು ನಾಯಕನಹಟ್ಟಿ ಕ್ಷೇತ್ರಕ್ಕೆ ಬರಬೇಕಾದ್ರೆ ಕೊಬ್ಬರಿಯನ್ನು ಸುಡ್ತಾ ಕೊಬ್ಬರಿಯ ಬೆಳಕಿನಲ್ಲಿ ನಾಯಕನಹಟ್ಟಿಗೆ ಬಂದರು ಅನ್ನೋ ಒಂದು ಸಂಪ್ರದಾಯ ಇರೋದ್ರಿಂದ ಕೊಬ್ಬರಿಯನ್ನು ವಿಶೇಷವಾಗಿ ಸುಡೋದ್ರ ಮೂಲಕ ಇಲ್ಲಿನ ಜನರು ತಮ್ಮ ಹರಕೆಯನ್ನು ತೀರಿಸ್ಕೊಳ್ತಾರೆ. ವಿಶೇಷವಾಗಿ ನವ ದಂಪತಿಗಳು ಕೂಡ ಇಲ್ಲಿನ ಒಂದು ರಥವನ್ನು ನೋಡಲಿಕ್ಕೆ ಬರ್ತಾರೆ. ಯಾಕೆಂದರೆ ಕಳಶ ನೋಡೋದ್ರ ಮೂಲಕ ಸಂತಾನ ಭಾಗ್ಯ ಸಿಗುತ್ತೆ ಅನ್ನೋ ಒಂದು ನಂಬಿಕೆ. ನಾಯಕನಹಟ್ಟಿಯ ದೊಡ್ಡ ರಥೋತ್ಸವ ಬಹಳ ಸಂಭ್ರಮ ಸಡಗರದೊಂದಿಗೆ ಅದ್ದೂರಿಯಾಗಿ ನೆರವೇರಿತು. ಲಕ್ಷಾಂತರ ಭಕ್ತರು ಸಾಕ್ಷಿಯಾಗಿದ್ದರು. ವೀರೇಶ್ ವಿ ಚಳ್ಕೆರೆ, ರಿಪಬ್ಲಿಕ್ ಕನ್ನಡ, ಚಿತ್ರದುರ್ಗ. ಜನರಿಗೆ ಬರಬಿದ್ದಂಥ ಸಂದರ್ಭದಲ್ಲಿ, ನೀರಿನ ತೊಂದರೆ ಆದಂಥ ಸಂದರ್ಭದಲ್ಲಿ ಕೆರೆಕಟ್ಟೆಗಳನ್ನು ಕಟ್ಟಿಸೋದಷ್ಟೇ ಅಲ್ಲದೆ ಪಶು ಪ್ರಾಣಿ ಪಕ್ಷಿಗಳಿಗೂ ಕೂಡ ದಯವನ್ನು ತೋರಿಸಿರ್ತಕ್ಕಂಥವರು ಶ್ರೀ ಗುರು ತಿಪ್ಪೇರುದ್ರ ಸ್ವಾಮಿಯವರು. ನಾಯಕನಹಟ್ಟಿಯಲ್ಲಿ ನಡೆಯುವ ಶ್ರೀ ತಿಪ್ಪೇರುದ್ರಸ್ವಾಮಿ ಜಾತ್ರೆಯು ಮಧ್ಯ ಕರ್ನಾಟಕದ ಅತಿದೊಡ್ಡ ಜಾತ್ರೆಗಳಲ್ಲಿ ಒಂದಾಗಿದೆ. ಈ ಜಾತ್ರೆಗೆ ಆಂಧ್ರ ಪ್ರದೇಶ, ತಮಿಳುನಾಡಿನಿಂದಲೂ ಭಕ್ತಾದಿಗಳು ಆಗಮಿಸುತ್ತಾರೆ. ಜಾತಿ ಭೇದ ಮರೆತು ಭಕ್ತಿಯ ಪರಾಕಾಷ್ಠೆ ಮೆರೆಯುತ್ತಾರೆ. ಗುರು ತಿಪ್ಪೇರುದ್ರ ಸ್ವಾಮಿಗಳು ನಾಯಕನಹಟ್ಟಿಗೆ ಬರುವ ವೇಳೆ ಕತ್ತಲಾಗಿದ್ದರಿಂದ ಕೊಬ್ಬರಿಯನ್ನು ಸುಡುತ್ತಾ ಆ ಬೆಳಕಿನಲ್ಲಿ ಬಂದರು ಎಂಬ ನಂಬಿಕೆ ಇರೋದ್ರಿಂದ ಕೊಬ್ಬರಿ ಸುಟ್ಟರೆ ನಮ್ಮ ಬಾಳು ಬೆಳಕಾಗುತ್ತೆ, ಹರಕೆ ಈಡೇರುತ್ತೆ ಅನ್ನೋ ನಂಬಿಕೆ ಇಂದಿಗೂ ಜೀವಂತವಾಗಿದೆ. ಕೊಬ್ಬರಿ ಇಲ್ಲಿನ ವಿಶೇಷ ಪದ್ಧತಿಗಳಲ್ಲಿ ಒಂದು ಅಂತಂದರೆ ಕೊಬ್ಬರಿಯನ್ನು ಸುಡ್ತಕ್ಕಂಥದ್ದು. ಕೊಬ್ಬರಿ ಯಾಕೆ ಸುಡ್ತಾರೆ ಅಂತಂದರೆ, ಶ್ರೀ ತಿಪ್ಪೇರುದ್ರ ಸ್ವಾಮಿಯವರು ನಾಯಕನಹಟ್ಟಿ ಕ್ಷೇತ್ರಕ್ಕೆ ಬರಬೇಕಾದ್ರೆ ಕೊಬ್ಬರಿಯನ್ನು ಸುಡ್ತಾ ಕೊಬ್ಬರಿಯ ಬೆಳಕಿನಲ್ಲಿ ನಾಯಕನಹಟ್ಟಿಗೆ ಬಂದರು ಅನ್ನೋ ಒಂದು ಸಂಪ್ರದಾಯ ಇರೋದ್ರಿಂದ ಕೊಬ್ಬರಿಯನ್ನು ವಿಶೇಷವಾಗಿ ಸುಡೋದ್ರ ಮೂಲಕ ಇಲ್ಲಿನ ಜನರು ತಮ್ಮ ಹರಕೆಯನ್ನು ತೀರಿಸ್ಕೊಳ್ತಾರೆ. ವಿಶೇಷವಾಗಿ ನವ ದಂಪತಿಗಳು ಕೂಡ ಇಲ್ಲಿನ ಒಂದು ರಥವನ್ನು ನೋಡಲಿಕ್ಕೆ ಬರ್ತಾರೆ. ಯಾಕೆಂದರೆ ಕಳಶ ನೋಡೋದ್ರ ಮೂಲಕ ಸಂತಾನ ಭಾಗ್ಯ ಸಿಗುತ್ತೆ ಅನ್ನೋ ಒಂದು ನಂಬಿಕೆ. ನಾಯಕನಹಟ್ಟಿಯ ದೊಡ್ಡ ರಥೋತ್ಸವ ಬಹಳ ಸಂಭ್ರಮ ಸಡಗರದೊಂದಿಗೆ ಅದ್ದೂರಿಯಾಗಿ ನೆರವೇರಿತು. ಲಕ್ಷಾಂತರ ಭಕ್ತರು ಸಾಕ್ಷಿಯಾಗಿದ್ದರು. ವೀರೇಶ್ ವಿ ಚಳ್ಕೆರೆ, ರಿಪಬ್ಲಿಕ್ ಕನ್ನಡ, ಚಿತ್ರದುರ್ಗ.